ಏನು ಎದಕ್ಕೆ ಕರೆದಿದ್ಲಂತ ಫೋನ್ ಹಚ್ಚಿ? ಅಯ್ಯೋ ಅದ ಅವ್ರ ನಾದ್ನಿ ನನಗೆ ರೊಕ್ಕ ಬೇಕು, ಬಂಗಾರ ಬೇಕು, ಮನ್ಯಾಗ ಒಟ್ಟು ಹೊಲ್ದಾಗ ಜಾಗ ಬೇಕು ಅಂತ ಏನೇನೇನೇನ ಬಾಯ್ ಮಾಡಿ ಜಗಳ ತೆಗೆದು ಹಿರಿಯಾರು ಕೊಡ್ಸಿದ್ಲಂತ. ಅದಕ್ಕೆ ಈಕಿ ಫೋನ್ ಹಚ್ಚಿ ಕರೆದಿದ್ಲು. ಯವ್ವ ಬಾಬೆ ಮತ್ತು ನನ್ನ ಪರವಾಗಿ ಮಾತಾಡಕ್ಕೆ ಬಾಬೆ ಅಂತ ಕರೆದ್ಲು. ಹೋದ್ನಿಪ್ಪ. ಆದ್ರೆ ಹೇಳ್ಬೇಕಂದ್ರೆ ಅಂತ ಏನು ನನಗೆ ಮಾತಾಡಕ್ಕೆ ಕೊಡಲಿಲ್ಲ ಆಕಿ. ಯಾಕಂದ್ರೆ ಆಕಿಗೆ ಎಲ್ಲ ಈಗ ಗೊತ್ತಿರ್ತೈತಲ್ಲ ಯಾವ್ದು ತಪ್ಪು ಯಾವ್ದು ಸರಿ, ಹಂಗೆ ಮಾತಾಡ್ಬೇಕು ಏನಂತೇಳಿ ಆಕಿನ ಹೇಳಿದ್ಲು, ಬೇಷ ಹೆಟ್ಟಿದ್ಲು. ಅಲ್ಲ ಮತ್ತೆ LIC ಬಾಂಡ್ ಮಾಡ್ಸಾಳಂತ ಇವ್ರು ಅತ್ತಿ, ಯಾರ ಈಕಿ ಗೀತಾರತ್ತಿ. LIC ಬಾಂಡ್ ಮಾಡಿಸಿ ಮಗಳು ನಾಮಿನಿ ಇಟ್ಟಾಳಂತ. ಮತ್ತೆ ಉರಿಯಂಗಿಲ್ಲ, ಸಿಟ್ಟು ಬರಂಗಿಲ್ಲ. ಒಂದು ಮೊಮ್ಮಕ್ಕಳದಾರ ಇಟ್ಟಿಲ್ಲ, ಮೊಮ್ಮಗ ಅಂತ ಬಡ್ಕೊಂತಾಳಲ್ಲ. ಏನು ಮೊದ್ಲ ಮಾಡಿಸಿದ್ಲ ಏನು? ಮೊಮ್ಮಗ ಹುಟ್ಟಕ್ಕಿಂತ ಮುಂಚೆ ಇರ್ಬೇಕು, ಮೊಮ್ಮಗ ಹುಟ್ಟಕ್ಕಿಂತ ಮುಂಚೆ ಇರ್ಬೇಕದ. ಯಾಕೆ ಮೊಮ್ಮಗ ಹುಟ್ಟಿನ ಮೊಮ್ಮಗನ್ ಬಿಟ್ಟು ಏನು ಇಡ್ತಿದ್ದಿಲ್ಲಕ್ಕಿ. ಮೊದ್ಲ ಮಾಡಿಸಿದ್ದದ ಬಾಂಡ್. ಮಗಳದ್ದು ಇಟ್ಟಾಳ. ಮತ್ತೆ ಇದಕ್ಕೆ ಅಲ್ಲ LIC 3 ಲಕ್ಷ ರೂಪಾಯಿನೂ ನಿಂಗೆ ಬರ್ತೈತಿ. ಮತ್ತೆ ಈ ಹೊಲ್ದಾಗ್ರು ಜಾಗ ಕೇಳಾಕತಿ, ನನಗೊಂದು ಅರ್ಧ ಎಕರೆ ಬೇಕಂತೇಳಿ. ಬಂಗಾರನೂ ಕೇಳಾತಿ. ಎಲ್ಲ ಯಾವ್ದಂತ ಕೊಡ್ಬೇಕು? ಏನು ನಾವೇನು ಕೋಟ್ಯಾಧೀಶ್ವರನ ಅಂತ ಒದರಾಡಿದ್ಲಿಕ್ಕಿ. ಒದರಾಡಿ ಕಡಿಗೆ ಒಂದು ಸರ, ಒಂದು ಉಂಗುರ, ಆಮೇಲೆ LIC ರೊಕ್ಕ ಅಷ್ಟೇ ಆಕಿ ಹೋಗೋಂಗೆ ಮಾಡ್ತು. ಉಳ್ಕಾದ ಹೊಲ ಮನಿ ಇವು ಒಂದಿಟ್ಟು ಹತ್ತಿದೊಂದು ಸರ ನೀಕಿ ಇಟ್ಕೊಂಡು. ಅಲ್ಲ ಆದರೂ ಹಂಗೆ ಮಾಡಬಾರ್ದು. ಯಾಕಂದ್ರೆ ಸೊಸಿ ಎಲ್ಲ ನಿಂತು ಕುಂತು ಮಾಡಿರ್ತಾಳೆ. ನಾಳೆ ನಮ್ಮ ಸೊಸಿಗಾದರೂ ಶಾಂತ ನಾವು ಅನ್ಯಾಯ ಮಾಡಬಾರ್ದು. ಏನು ಈಕಿನಂಗೆ ಮಾಡ್ತೇನೇನ್ರಿ ನಾನು? ನಾ ಇಷ್ಟು ಚಲೋ ಇದ್ದೆ, ಈಗ ಇಂಥದ್ದು ಕುಡೈತೆ ನನಗೆ. ಇನ್ನು ನನ್ನ ಮಗಳಂತ ಏನಾರು ಸಂಪನ್ನಿದ್ದಿತ್ತಂದ್ರೆ ನಾ ಇನ್ನೂ ಚಲೋ ನೋಡ್ಕೊತಿದ್ದೆ. ಈಕಿಗಾರ ಏನಾಗೈತಿ? ಹೌದಾ, ನಂಗೆ ಚಾ ಮಾಡಿ ಕೈಯಾಗ ಕೊಡ್ತಾಳ, ಉಣ್ಣಾಕ್ ನೀಡ್ತಾಳ, ಹಾಸಿ ಕೊಡ್ತಾಳ, ಕಸ ಹೊಡ್ ತನ್ನ ಬಾಳೆ ತಾ ಮಾಡ್ಕೊಂತೈತಿ. ಏನಾಗೈತಿ ಅಕ್ಕಿಗೆ? ನೋಡಿ ಈಗ ಇಲ್ಲೇ ಕಾಣುತ್ತೆ ನಿನಗ ನಿನ್ನ ಮಗಳು ಚಲೋ, ಸೊಸಿ ಕೆಟ್ಟ ಅಂತ ನೀನ ಹೇಳಾಕತ್ತಿ. ಮತ್ತಿನ್ನ ಅದ ನಿನಗಿಂತ ಕೆಟ್ಟ ಮೊದ್ಲ ಆ ಮುದುಕಿ ಸಾಯ್ತಲ್ಲದ. ಮತ್ತು ಅದಕ್ಕೆ ಇನ್ನೂ ಒಟ್ಟು ಸ್ವಲ್ಪ ಜಾಸ್ತಿ ಉರ್ದಾಳ. ಅಯ್ಯೋ ಗೌಡ್ರೆ, ನೀವೇನ್ರಿಪ್ಪ ಹೋಗಿ ಹೋಗಿ ಆ ಮುದುಮುಳಿ ಸಾಯ್ತಲ್ಲ ಆ ಕನ್ಗಡಿಗೆ ಶಾಂತಕ್ಕನ್ ಹೋಲ್ಸಾತಿರಲ್ಲ. ಅಲ್ಲ ಸೊಸಿಗೆ ಒಂದಿನ ನೆಮ್ಮದಿ ಕೊಡ್ಲಿಲ್ಲ, ಪ್ರೀತಿಯಿಂದ ನೋಡ್ಕೊಲಿಲ್ಲ, ಚಂದಾಗಿ ಇರಾಕ್ ಬಿಡ್ಲಿಲ್ಲ, ಮಾಟ ಮರಡಿ ಅಂತ ಮಾಡ್ಸಕ್ ಓಡಾಡ್ಬೇಕಿ. ಅಕ್ಕಿಗೆ ಹೋಗಿ ಹೋಗಿ ಶಾಂತಕ್ಕನ್ ಹೋಲ್ಸಾತಿರ ನೀವು? ಹೋಲಿಕೆ ಮಾಡ್ಲಿಲ್ರಿ. ಅಂದ್ರೆ ಇಲ್ಲೇ ನೋಡ್ರಿ, ಮಗಳು ಚಲೋ ಸೊಸಿ ಕೆಟ್ಟ ಅಂತ ಅಂದ್ಬಿಟ್ಲಲ್ಲ, ಅದಕ್ಕೆ ಹೇಳಾಕತ್ತೇನ್ರಿ. ರೀ ನಾ ಏನ ಹಂಗ ಅನ್ಲಿಲ್ಲ. ಈಕಿ ನಾ ಇಷ್ಟು ಚಲೋ ಇದ್ದವನ್ನ ಅಡ್ಡ ಕೊಡ್ಡ ಕುಂಟಿ ಹಚ್ಕೊಂಡಿರ್ತಾಳ. ಆದ್ರೂ ಈಗ ಅಡ್ಡಿ ಇಲ್ಲ. ಮೊದಲು ಎಷ್ಟು ತೆಲಿ ಹಿಡಿಸ್ತಿದ್ಲ ನೋಡ್ತಿರಲಿಲ್ಲ, ಮಾತಿಗೆ ಮಾತು ಹೊಳೆ ಮಾತಾಡ್ತಿದ್ಲ. ಆಕಿ ಇದ್ದಿದ್ ರೀತಿನೇ ಬೇರೆ ಇತ್ತ, ಈಗಿಂದ ಬೇರೆ ಐತಿ. ಅದನ್ನ ಹೇಳಿದೆ ನಾನು. ಅಯ್ಯೋ ನನ್ನ ಆದ್ನಿ ಶಾಂತಕ್ಕ ರೊಕ್ಕ ಕೊಡಂತ ಅವ್ರ ಗಂಟು ಬಿದ್ದಾಳ. ಮೊನ್ನೆ ನಾ ಇಲ್ದಾಗ 5,000 ರೂಪಾಯಿ ಕೊಡಾತಿದ್ಲು. ನಾನು ಹೋಗೋದಕ್ಕೂ ಬಾಯ್ ಮಾಡೋದಕ್ಕೂ ನೆವರಾಗಿ ಕಡಿಗೆ ನಾ ರೊಕ್ಕ ಕೊಡೋದು ಬಿಡಿಸಿದೆ. ಕೊಡಾಕ್ ಬಿಡ್ಲಿಲ್ಲ ನಾನು. ಅದ್ಯಾಕೆ ಕೊಡ್ತೀರಿ ರೊಕ್ಕ? ಯಾಕೆ ಕಟ್ಬಿಟ್ಟು ದುಡಿದಿರ್ತೇವೆ ನಾವು. ನಮಗೆ ಬರ್ಬೇಕಾಗಿದ್ದ ಜಗ ಮಾರ್ಸೋದು ನಡಕಾಗಿ ತಾನ ವ್ಯವಹಾರ ಮಾಡಿ ಏನೇನ ಮಾಡಿ ಅದನ್ನು ಹಾಳು ಮಾಡಿ ರೊಕ್ಕ ಜೂಜಾಡಿಕೊಂಡು ಹಾಳು ಮಾಡಿದ್ನ. ಈಗ ಮತ್ತೆ ರೊಕ್ಕ ಕೊಡಕ್ಕೆ ಹೊಂಟೇರನ ಅಂತ ಒದರಾಡಿದ್ನೆ. ಒದರಾಡೋತ್ಲೆ ಆ ರೊಕ್ಕ ಕೊಡಲಿಲ್ಲ. ವಾಪಸ್ ನಿನ್ನೆ ಬಂದು 2,000 ರೂಪಾಯಿ ರೊಕ್ಕ ಇಸ್ಕೊಂಡು ಹೋಗ್ಯಾಳ ಶಾಂತಕ್ಕ. ನನಗೆ ಗೊತ್ತಾಗೈತಿ ವಿಚಾರ. ಗೊತ್ತಾದ್ರೂ ನಾ ಏನು ಒದರಾಡಿಲ್ಲ. ಆದ್ರೆ ಇನ್ನು ನಮ್ಮ ಅತ್ತಿ ಕೈಯಾಗ ರೊಕ್ಕ ಕೊಡೋದು ಕಡಿಮೆ ಮಾಡ್ಬೇಕಾಗೈತಿ. ಅಲ್ರಿ ನಿಮ್ಮ ನಾದ್ನಿ ಬಂದು ರೊಕ್ಕ ಇಸ್ಕೊಂಡು ಹೋಗ್ಯಾಳ ಅಂತ ಹೇಳ್ತಿರಲ್ಲ, ನೀವ್ಯಾಕೆ ಸುಮ್ಮನಿದ್ರಿ? ಆಗ ನೋಡಿದ್ರೆ ಕಸ್ಕೊಂಡ ಬಿಡ್ಬೇಕು ಬೇಡ್ರಿ. ಇಲ್ಲ ನನಗೆ ನೋಡಿಲ್ಲ ಕಣ್ಣಾರೆ, ಆದ್ರೆ ರೊಕ್ಕ ಕೊಟ್ಟಿದ್ದು ಗೊತ್ತಾತ್ ನನಗೆ. ಯಾಕಂದ್ರೆ ಇಲ್ಲೇ ಈಕಿ ಚೆನ್ನವ ಹೇಳಿದ್ಲ, ನಿಮ್ಮ ನಾಂದಿ ಬಂದಿದ್ಲಲ್ಲ ನಿಮ್ಮ ಮನೆ ಕಡೆ ಅಂತೇಳಿ ಅಷ್ಟೇ. ಆದ್ರೆ ಮನೆ ಒಳಗಂದ್ರೆ ಬಂದಿಲ್ಲ. ನಮ್ಮ ಅತ್ತಿ ಕಡೆ ಕೊಟ್ಟಿದ್ದು ರೊಕ್ಕ 2,000 ರೂಪಾಯಿ ಲೆಕ್ಕ ಹಿಂದೆ ಮುಂದೆ ಆಗೈತಿ. ಕೊಟ್ಟಾಳಿಕಿ ನನಗೆ ಗೊತ್ತಾಗ್ತದ. ಆದ್ರೆ ನಾ ಯಾಕೆ ಒದರಾಡಲಿಲ್ಲ ಅಂದ್ರೆ ಹೋಲಿ ಏನು ತೀರ ಕೂಳ ತಿನ್ನಾಕ ಏನಾರ ಅಡಚಣೆ ಆಗೈತೆ ಏನೋ ಹೋಲತ್ತ ಹಂಗೆ ಮಾಡಬಾರ್ದು. ಮನೆ ಹೆಣ್ಮಗಳು ಅಲ್ಲಿ ಹೋಗಿ ಕಣ್ಣೀರು ಹಾಕೋದು ಶಾಪ ಹಾಕೋದು ಮಾಡಿದ್ರೆ ನಮ್ಗೆ ಒಳ್ಳೇದಾಗೋದಿಲ್ಲ ಅಂತೇಳಿ ನಾ ಏನು ಮಾತಾಡಕ್ಕೆ ಹೋಲಿಲ್ಲ. ಆದ್ರೂ ಬಿಗಿದಾಗಿದ್ರೆ ಚಲೋ. ಇಲ್ಲ ಅಂದ್ರೆ ನಾ ಏನಾರ ಸುಮ್ ಬಿಟ್ಬಿಟ್ನೆ ಅಂದ್ರೆ ನಮ್ಮ ಮನ್ಯಾಗ ಬಂದು ನನ್ನ ಆಕಳನ್ನ ಓಸು ಕಸ್ಕೊಂಡು ತಾವ ಕುಂತು ಬಿಡ್ತಾರ ಅವ್ರು. ಅಂತೂ ನಿಮ್ದು ಹಾಲಿನ ಚಲೋ ನಡ್ದತ್ತಲ್ರಿ? ಹ್ಞೂ ರೀ ಗೌಡ್ರೆ, ಭಾಳ ಚಲೋ ನಡೆದೈತ್ರಿ. ಆದ್ರೆ ನನಗೂ ಯಾಕೆ ಜಗ ತಗೊಂಡು ಮನೆ ಕಟ್ಬೇಕಂತ ಭಾಳ ಅಂದ್ರೆ ಭಾಳ ಆಸೆ ಆಗ್ಬಿಟ್ಟತ್ ನೋಡ್ರಿ. ಇವತ್ತು ಈಕಿ ಭಾಗ್ಯವನ್ ಮನೆ ಓಪನಿಂಗ್ ಹೋಗಿ ಬಂದಾಗಿಂದಾನು. ಅಲ್ರಿ ಮತ್ತೆ ಅಲ್ಲಿ ಪೈಕೇನ್ ಸರಿಯಾಗಿಲ್ಲ, ಟೈಲ್ಸ್ ಬರೋಬ್ಬರಿ ಇಲ್ಲ, ಗ್ವಾಡೆ ಹಂಗಾಗೈತಿ, ಸಿಮೆಂಟ್ ಯಾವ್ದಾಕಿರಿ, ಉಸುಗಿ ಯಾವ್ದಾಕಿರಿ, ಇಟ್ಗಿ ಯಾವ್ದನ್ನ ಹಾಳು ಮಾಡಿರಿ. ಅಯ್ಯಯ್ಯೋ ಮಂದಿಗೋಸ್ಕರನ ಕಟ್ಟಿರ್ನ ಹಿಂಗಾತಂತೆ ಒಂದ್ ನಮನಿ ಹಚ್ಚಿದ್ರಿ. ಅಯ್ಯೋ ಭಾಳ ಅಡ್ಸಡ್ದಿದ್ಲಕ್ಕಿ ನಮ್ಮ ಮನೆಗೆ ಬಂದ್ರಿ ಗೌಡ್ರ. ಅದಕ್ಕೆ ಹಂಗೆ ಮಾಡಿದಾರೆ. ಆದ್ರೂ ಗೌಡ್ರ ನನಗೆ ಅಕ್ಕಿಗಿಂತ ದೊಡ್ಡ ಮನೆ ಕಟ್ಟಿ ನಾನು ಓಪನಿಂಗ್ ಮಾಡಾಕಬೇಕ್ರಿ ಗೌಡ್ರ. ಆಗಿದ್ದಾಗಲಿ ನಾನು ಓಪನಿಂಗ್ ಮಾಡಾಕಬೇಕು. ಕಟ್ ಒಟ್ಟೆ ಎತ್ತಾಗಾರ ಚಲೋ ಇರ್ರಿವಾ. ಅಲ್ರಿ ಈಗಿರ್ಜಕ್ಕಾರ ಮತ್ತೆ ಅದಕ್ಕೆ ಜಗ ಹುಡುಕ್ಯಾಡಕ್ ಹೋಗಿರಿ. ನಿಮ್ಮದ ಐತಲ್ಲ ಜಗ ಬೇಕಾದಂಗ, ಮನಿನೂ ಐತಿ. ಅದು ನಾ ಏನಂತೇನಿ, ಅದನ್ನ ಒಂಚೂರು ಮನಿನ ಬೇಕಾರ ಇನ್ನೊಂಚೂರು ಅಲ್ಲಿ ಹೊರಗೆಲ್ಲ ಹಾಳಾಗೈತಲ್ರಿ ಪಟಿಷನ್, ಅಲ್ಲಿ ಬೇಕಾದ್ರೆ ಒಂದು ಸ್ವಲ್ಪ ಹೊಸದು ಕಟ್ಟಿಸ್ಕೋರಿ, ನಡ್ಕಿಂದಿರ್ಲಿ. ಅದನ್ನ ಒಟ್ಟು ಐಡಿಯಾ ಮಾಡಿ ಏನಾರು ಚಂದ ಮಾಡ್ರಿ. ಮತ್ತ್ಯಾಕೆ ಅದು ಇದ್ದಿದ್ದ ಮನಿ, ಅದು ಹಳೇದ ಕಾಲದ್ದು ಚಲೋ ಕಟ್ಟಿಗಿ ಅವೆಲ್ಲ ಹಾಕ್ಸಿರು ಸಾಗವಾನಿ ಕಟ್ಟಿಗಿ, ಅದನ್ನೆಲ್ಲ ಹಾಳು ಮಾಡಕ್ಕೆ ಹೋಗ್ಬಿಡ್ರಿ. ಹಿರಿಯರು ಮಾಡಿದ್ದನ್ನು ಮತ್ತೆ ಇವು ಹಾಳು ಮಾಡಿದ್ವಿ ಅನ್ನೋಂಗೆ ಆಗೋದು ಬೇಡ. ನಾ ಏನಂತೇನ್ರಿ, ಹಳೆ ಮನಿ ಕಿಮ್ಮತ್ ಭಾಳ ಅವಕ್ಕೆ.
ಆ ಜಾಗ ಹೆಂಗಿದ್ರು ದೊಡ್ಡದೈತಲ್ರಿ, ಅದ್ರಾಗ ಏನು ಮಾಡ್ರಿ ಮುಂದೆ ಪಾರ್ಟಿಷನ್ ಹಾಳಾಗೈತದ, ಗ್ವಾಡಿ ಪಾಡಿ ಎಲ್ಲ ಅದು ನೆಲ ಎಲ್ಲ ಬೆಳ್ಳಗಾಯಿ ಹಾಳಾಗೈತಲ್ಲ, ಅದನ್ನ ಏನು ಮಾಡ್ರಿ ರಿನಿವಲ್ ಮಾಡಿಸ್ರಿ, ಚಲೋದೊಂದು ಏನರ ಅಲ್ಲಿ ಕಟ್ಟಿಸ್ರಿ. ಮತ್ತು ಹಿಂದೆ ಲಾಸ್ಟಿಗೆ ಒಂದು 2 ಇಟಿಟ ಕ್ವಾಣಿ ಮಾಡಿರಲ್ಲ ಹಳೇವದಾವಲ್ರಿ, ಆ ಕ್ವಾಣಿ ತೆಗಿಸಿ ಬೇಕಾದ್ರೆ ಚಲೋ ಇದು ಮಾಡ್ರಿ. ಆ ನಡ್ಬರ್ಕ್ ಇದ್ದಿದ್ದು ಏನೈತಲ್ರಿ ಭಾಳ ಚಲೋ ಐತದ, ಬೆಸ್ಟ್ ಐತಿ. ಅಲ್ಲಿ ಒಂದು 2 ಕುರ್ಚಿಯದಂಥವು ಸೋಫಾದಂಥವು ಹಾಕಿ ಆ ನೆಲಕ್ಕೆ ಬೇಕಾದ್ರೆ ಇನ್ನೊಂಚೂರು ಪೇಂಟ್ ಗಿಂಟ್ ಎಲ್ಲ ಮಾಡಿಸಿ ಗಾಡಿಗೆ ಅದು ಹಂಗೆ ಇಡ್ರಿ ಅದನ್ನು. ಹಂಗ ಮಾಡ್ತೀನಿ ತಡ್ರಿ ಗೌಡ್ರ, ಯಾಕ ನನಗೆ ಹಂಗ ಅನ್ಸಾಕತ್ತೈತಿ. ಅಲ್ಲ ಶಾಂತಕ್ಕ, ಹಳೆ ಮನಿ ನಮ್ದು ಮಡಿಗೆ ಮನಿ ಅಷ್ಟು ಚಲೋ ಮನಿಗೆ, ಅಷ್ಟು ದೊಡ್ಡ ಮನಿಗೆ ಮನಿ ಬರಬರಿ ಇಲ್ಲ ಅಂತ ಹೋದ್ಲಕ್ಕಿ. ಹಂಗಲ್ರಿ ಈಗ ಜಕಾರ ಅವ್ರ ಪ್ರಕಾರ RCC ಮನಿ ಇದ್ರಷ್ಟು ಚಲೋ ಅಂತ ಅವ್ರಿಗೆ. ಕಡಿಗೆ ಅದೇನೋ ನ್ಯಾಯ ಬಗೆಹರಿಸಕ್ ಹೋಗಿದ್ರಂತಲ್ಲ, ಹೆಂಗ್ರಿ ಅತ್ತಿ ಬಂಗಾರ ಒಟ್ಟು ಮಗಳ ನಾದ್ನಿಗೆ ಕೊಟ್ಲ? ಅಯ್ಯೋ ಹಿಂಗಾದ್ರೆ ಹೆಂಗ್ರಿಪ್ಪ, ನಾದ್ನ್ಯಾರದ ಮೇಲ್ಗೈ ಆದ್ರ ಅಲ್ಲ, ಮತ್ತೆ ನಾಳೆಗೆ ನಿಮ್ಮ ಬಂಗಾರ ನಾ ಏನು ನಿಮ್ಮ ಮಗಳಿಗೆ ಕೊಡ್ಬೇಕನ್ರಿ ಮತ್ತೆ? ಐ ನಿನ್ನ ಬಾ ಕಸಬರಿಗೆ ತುಂಬಲಿ, ಇನ್ನು ಸತ್ತೇ ಇಲ್ಲ ನಾನು, ಸತ್ತಿಂದ ಮಾತಾಡ ಮಾತ್ನ. ಅಯ್ಯೋ ಅಲ್ಲೋಡ್ರಿ ನೋಡ್ರಿ ಅಂತೀರಲ್ಲ, ಸಸಿಗೆ ಮಗಳಿಗೆ ನೀನು ಭೇದ ಭಾವ ಮಾಡಿದಿ ಅಂತ ಈಗ ನನಗೆ ಅಂದಲ್ಲ ನೀನು. ನೋಡು ಹೆಂಗಂತಾಳ ನನ್ನ ಮಗಳು, ಯಾವಾಗ ಅತ್ತಿಗೆ ಹಿಂಗೆ ಅಂದಿದ್ಲ? ನೋಡಿ ಈಗ ಹೆಂಗ ಅನ್ನಕತ್ತಾಳ ನನಗೆ. ಇದು 2ನೇ ಸಲ ನೀ ಸತ್ತಿಂದ ಅನ್ನಕತ್ತೀಕಿ ನನಗೆ. ಯವ್ವ ನೀ ಯಾರಿಗೆ ಕೊಡ್ಬೇಡ, ನಾ ಸಾಯಿಕ್ಕಿಂತ ಮುಂಚೆ ನನ್ನ ಮಗಳಿಗೆ ಏನು ಕೊಡ್ಬೇಕು, ನಿನಗೇನು ಕೊಡ್ಬೇಕು ಕೊಟ್ಟ ಸತ್ತು ಬಿಡ್ತಾನೆ. ಯಾಕಂದ್ರೆ ನಾ ಸತ್ತಿಂದ ಮತ್ತೆ ನೀವು ಪಂಚಾಯತಿ ಕೊಡ್ಬೇಡ್ರಿ. ಚಿಂತಿಲ್ಲದ ಕೆಲಸ ಬಿಡ್ರಿ ಅತ್ತಿಯವ್ರೆ. ಚಿಂತಿಲ್ಲದ ಕೆಲಸ. ಈಗ ಆಕಿಗೊಂದ್ಸರ ಆಕಿಗೊಂದು ಉಂಗ್ರ ಅವು ಏನೋ ಕಿವ್ಯಾನ್ ಪಯಾನಿದ್ವು ಅಂತ ಅವನು ನನ್ನ ಮಗಳಿಗೆ ಇಟ್ಟಾರ. ಒಟ್ಟು ಸೊಸಿಗೆ ಜಾಸ್ತಿ ಹೋತಿಲ್ರಿ, ಅದ ನಿಮ್ಮ ಮಗಳಿಗೆ ಜಾಸ್ತಿ ಬಂತಿಲ್ಲ ಅಷ್ಟ ಸಾಕ್ಬಿಡ್ರಿ. ಅಂದ್ರೆ ನಾಳೆ ನನಗೆ ಜಾಸ್ತಿ ಬರ್ತೈತಿ, ನಾದ್ನಿಗೆ ಕಡಿಮೆ ಹೋಗ್ತೈತಿ. ಬರ್ಲಿ ನಿನ್ನ ಗಂಡ ಕೇಳ್ತಾನ ಅವನು, ಹೆಂಗಪ್ಪ ಮತ್ತೆ ನೀನು ಏನು ಹಿಂಗಂದ್ಲ, ಹೆಂಗ ಸೊಸಿಗೆ ಜಾಸ್ತಿ ಕೊಡ್ಲೆ ನಾದ್ನಿಗೆ ಜಾಸ್ತಿ ಕೊಡ್ಲೆ ಕೇಳ್ತಾನೆ, ನನ್ನ ಮಗಳಿಗೆ ಕೊಡ್ಲೆ ಅಂತೇಳಿ ನೋಡು ಏನು ಹೇಳ್ತಾನ. ಅಯ್ಯೋ ದೇವ್ರ ಹಂಗೆ ಮಾತ್ರ ಮಾಡ್ಬಿಡ್ರಿ, ನನ್ನ ಚಡಮಾನ ಸುಲಿತಾರ ಅವ್ರು. ಶಾಂತಕ್ಕ ಕಲ್ಲವಕ್ಕೆ ಹೋಗ್ದಂಗಾತಲ್ಲ, ಬಾರ ಕಲ್ಲವಕ್ಕ. ಶಾಂತಕ್ಕ ಅದ ಹೇಳ, ಹಂಗ್ಯಾಕ ನಲುಕ್ತಿಯಲ್ಲ? ಅದ ನನ್ನ ವಾರಗಿತ್ತದಳಲ್ಲ ಶಾಂತಕ್ಕ, ಅಕ್ಕಿ ಮಗಳದ ಮದುವೆ ಐತ್ವಾ. ಹುಡುಗ ಅಷ್ಟು ದೊಡ್ಡದಾತ, ಮದುವೆ ವಯಸ್ಸಕ್ಕೆ ಬಂತ ನೋಡ್ವಾ. ಹೆಣ್ಣುಡ್ರು ನಮ್ಮನಿ ಎಷ್ಟು ತಡ ಇಲ್ಲದ ಬೆಳಿತಾವ, ಎಷ್ಟು ತಡ ಇಲ್ಲ ಇದು ಮಾಡ್ತಾವ ಅಲ್ವಾ. ನಾನು ಅಲ್ಲ ಆಲೆ ವಯಸ್ಸಕ್ಕೆ ಬಂದು ಮದುವೆ ಆಕತ್ತಂದ್ರೆ ಈಟಿದ್ದಾಗ ನೋಡಿದ್ನಿ ಅದನ್ನ ನಾನು. ಎಂದೈತಂತ ಮದುವೆ? ಅದು ನಾಳೆ ಐತಿ ಶಾಂತಕ್ಕ. ನಾಳೆ ಐತೆ ಮತ್ತೆ ಅಲ್ಲ ನನಗೆ ಹೇಳಿಲ್ಲಕಿ. ಏನ ಹೋಲ್ ಬಿಡುವ, ನಿಮ್ಮ ಮಾರಿಗಿತ್ತಾರ ಜಗಳದಾಗ ನಮ್ಮನ್ನು ಕರೆದಿಲ್ಲ, ಹೋಲ್ ಬಿಡು, ಕರಿಲಾರ್ದು ಉಳಿ ತನ್ಕೋಬೇಕಷ್ಟ, ತಲೆ ಕೆಡ್ಸ್ಕೊಳಂಗಿಲ್ಲ. ಮತ್ತೊಂದು ಏನಾರ ಆಯಾರ ತೊಗೊಂಡು ಹೋಗ್ಕಿತ್ತ, ಕರೆದಿಲ್ಲ ಹೋಲತ್ತ. ಅಯ್ಯೋ ಶಾಂತಕ್ಕ, ಭಾಳ ಅಂದ್ರೆ ಭಾಳ ಬೆಂಡ್ಲದಾಳಕಿ. ನಮ್ಮನ್ನು ಏನು ಕರಿಬೇಕಂತ ಇದ್ದಿದ್ದಿಲ್ಲಕಿ ತಲ್ಯಾಗ, ಊರು ಬಿಡಾಡಿಗೆ ಆಕಿ ದೊಡ್ಡಿಸ್ತನ ನೋಡ್ಬೇಕಾಗೈತಲ್ಲ ನಾವು. ಅದಕ್ಕೆ ದೊಡ್ಡಿಸ್ತನ ಮಾಡಿ ಮನಿ ಮಠ ಬಂದು ಕಾಡು ಕೊಟ್ಟು ಸೀರೆ ಕೊಟ್ಟು ಹೇಳೋದಾಳ. ಈಗ ಹೋಗ್ಲಿಲ್ಲ ಅಂದ್ರೆ ಊರ್ ಮಂದಿ ಮುಂದೆ ನಾನ ಕೆಟ್ಟಕೇನು ಶಾಂತಕ್ಕ. ನೋಡು ಅಷ್ಟು ಪರಿ ಹೋಗಿ ಕರೆದಾಳ ಬರ್ಲಿಲಿಕ್ಕಿ, ಯಾಕ ಈ ಹುಡುಗ ಅಕ್ಕಿಗೂ ಮಗಳಾದಂಗ ಹೋದಿಲ್ಲ, ಬಂದ್ರೆ ಏನಕ್ಕಿತ್ತು ಅಂತ ಊರ್ ಮಂದಿ ಮುಂದೆ ನಾನು ಕೆಟ್ಟ ಮಾಡಿಬಿಡ್ತಾಳಕಿ. ಹೌದಿಲ್ಲ? ಹಂಗ ಬರೀ ಫೋನ್ಯಾಗ ಅದು ಕರೆದಿದ್ಲ ಅಂದ್ರೆ ನಾನು ಮಗಳು ಮುಂದೆ ಹೋಗಿದ್ದಿಲ್ಲ. ಏನು ಮಾಡ್ಬೇಕು ನೋಡಿ, ಗಾಡಿ ಗಾಡಿ ಸಿಕ್ಕಂಗ ಆಗ್ಬಿಟ್ಟತ್ ನನ್ನ ಬಾಳೆ. ಹೌದನ, ಹೋಗಿ ಬಂದ್ಬಿಡವ ಹೋಲತ್ತಾಗ. ಏನಾವ ನಾ 2 ಅಕ್ಕಿ ಕಾಳ ಈಗ ಆಶೀರ್ವಾದ ಮಾಡಿ ಬಾ, ಹೋಲ್ ನಿನಗೂ ಮಗಳಿದ್ದಂಗ ಹೋಗಿ ಬಾ. ಅಯ್ಯೋ ಹೋಗ್ಬೇಕವಾ, ಆದ್ರೆ ನಾನು ವಾರಗಿತ್ತಿ ಹುಡುಗಿ ಕಡೆ ಫಿಕ್ಸ್ ಆಗೈತಲ್ಲ, ಗಂಡಿನ ಕಡೆದ್ರು ಜಾಕ್ ಇದ್ದಂತಾರ ಅದಾರ, ಚಲೋ ಕುಳನ ಹಿಡ್ದಾಳ. ಆಮೇಲೆ ಈಕಿನೂ ನಮ್ಮಂಗೇನು ಹಾಳು ಮಾಡೋರಲ್ಲ ಬಿಡೋರಲ್ಲ, ಏನ ಕೊಡೋದು ಕೊಸಿದು ಹಂಗೆ ಅಂತಲ್ಲ ಏನಲ್ಲ. ಈಕಿ ಏನು ಮಾಡ್ಯಾಳ, ಒಟ್ಟು ಕೆಲ್ಸಕ್ಕೆ ಸೇರಾಳ. ನಮ್ಮ ಮೈದ್ನೂ ಚಲೋ ದುಡ್ದಾನ, ಹಂಗಾಗಿ ಬಂಗಾರ ಬೆಳಿ ಚಲೋ ಈಡೆಗೆ ಮಾಡ್ಕೊಂಡಾರವ. ತೊಗೊಳ್ಬೇಕಾರೆ ಆಸ್ತಿ ಒಳಗೆ ಒಟ್ಟು ಹೊಲ ಹೆಚ್ಚಿಗೆ ತೊಗೊಂಡ್ರ, ಹಂಗಾಗಿ ಏನಾಯ್ತು ಮನೆಗೆ ಕಟ್ಕೊಂಡು ಚಲೋ ಅದಾರಲ್ಲ. ಅದಕ್ಕೆ ಈಗ ಆಕಿ ಕಡೆ ಈಡೆಗೆ ಅದಾವ. ಈಗ ಅವ್ರ ಮದ್ವೆಗೆ ಹೊಂಟಾನಿ ಶಾಂತಕ್ಕ, ಹಿಂಗೆ ಬಿಚ್ಚೋಲಿ ಗೌರಮ್ಮನಂಗ ಹೆಂಗೆ ಹೋಗುದ್ವಾ ಹೇಳಿ? ಹೌದಿಲ್ಲ? ಅದಕ್ಕೆ ಹೇಳಿ ನಿನ್ನ ಗಂಡಗ ಬರೇ ಕುಡ್ಕೊಂಡು ಕುಂದ್ರಬೇಡ, ಒಂದು 4 ಕೇಳಿ ಸರ ಮಾಡಿಸ್ ಪಟ್ ಅಂತೇಳಿ ರಾತ್ರಿ ಮಠ ಅಂದ್ರೆ ಮಾಡ್ಕೊಂಬ ಅಂತೇಳಿ. ನೋಡ ಶಾಂತಕ್ಕ ಹೆಂಗೆ ಮಾತಾಡ್ತಾವಳಿ ಕಿಡ್ಡಿ ಗಿರ್ಜಿ. ಅದಕ್ಕೆ ಮಾಡ್ಬೇಕ್ಲೆ, ಏನಾರ ಬೇಕನ್ ಹಾಕೊಂಡು ಹೋಗಾಕ. ನಾನು ಅದೇ ಹೆಂಗೆ ಕೇಳಿ ಅನ್ಕೊಳತಿದ್ದೆ. ಅದು ನಿನ್ನ ಮನಸ್ಸು ದೊಡ್ಡದಲ್ವಾ, ಮತ್ತು ನೀನೇ ಕೇಳಿದೀಗ ಶಾಂತಕ್ಕ. ನಿಂದೊಂದು 2 ಹೇಳಿ ಸರ ಆಯ್ತಲ್ಲ, ಅದು ಮತ್ತು ಚಪ್ಲಾರ ಅವ್ರು ಬಳಿ ಕೊಡೆವ, ಹಾಕೊಂಡು ಹೋಗಿ ಬಂದು ಕೊಡ್ತೀನಿ. ಆಯ್ತು ತಗೋರವ, ಹಾಕೊಂಡು ಹೋಗು. ಏನು ಅದೇನು ಸವಿದೈತನ ಮತ್ತು ಹಿಂಗಂತ ಹೇಳ್ತಿ, ಹಾಕೊಂಡು ಹೋಗ, ಅದು ಹುಷಾರಾಗಿ ತಗೊಂಬ ಅಷ್ಟ. ಅಲ್ಲ ನಾ ಏನು ಮಾಡ್ತೀನಿ ತೋ ಶಾಂತಕ್ಕ, ತಲೆ ಕೆಡ್ಸ್ಕೊಬೇಡ ನೀನು. ಏನು ನೀ ಕೊಡು ಸಾಕು, ನಾನು ಅವ್ನು ತಂದು ಕೊಡ್ತೇನೆ. ಆಯ್ತು. ಈಕಿನ ರತ್ನ ಕೊಡುವ, ಆಕಿ ಸರ ಕೊಡುವ. ಕುಂದ್ರೆ ಒಟ್ಟು ಚಾ ಕುಡ್ದು ಅಂತಿ, ಹಂಗೆ ಹೋಗ್ಬಿಡ. ಅಯ್ಯೋ ಇಲ್ಲ ಶಾಂತಕ್ಕ, ಹೋಗಿನ್ನು ಕೆಲಸ ಐತಿ. ಆಮೇಲೆ ಆಕಿ ಕಮಲಿ ಜಂಪರ್ ಹೊಲ್ದಾಳನ್ನ ಕೇಳ್ಬೇಕು, ನೀವು ಆಕಿ ಜಂಪರ್ ಒಂದು ಕೊಡ್ಬೇಕು, ಅವ್ನು ತೊಗೊಂಬರ್ಬೇಕು. ಬಂದಿಂದ ಇನ್ನು ಮನ್ಯಾಗೆಲ್ಲ ಕೆಲಸ ಮುಗಿಸೇ ಹೋಗ್ಬೇಕು ನಾ. ಅದಕ್ಕೆ ಅಂದ್ರೆ ಇವತ್ತು ಸಂಜೆಗೆ ಇಲ್ಲಿಂದ ಹೋದ್ನಿ ಅಂದ್ರೆ ವಸ್ತಿ ಆಕತಿ. ಸಂಜೆಗೇನ ರಾತ್ರಿ ಅದೇನೋ ಎಂಗೇಜ್ಮೆಂಟ್ ಅಂತ ಮಾಡ್ತಾವಂತ, ಆಮೇಲೆ ನಾಳೆ ಉಮ್ಮಕ್ಕ ಮದುವೆ ಅಂತ, ಅರಶಿನ ಅದು ಎಲ್ಲ ಅಂದ್ರೆ ಹೊತ್ತಾಕತ್ತಲ್ಲ. ಅದಕ್ಕೆ ಮನೆಯಂದು ಕೆಲಸ ಮುಗಿಸ್ಕೋತೀನಿ ಬಡ ಹೋಗಿ. ಆತವ್ರು ಹಂಗೆ ಮಾಡಂಗಾರ ಬರ್ತೇನೆ ಶಾಂತಕ್ಕ. ಆದರೂ ಶಾಂತಕ್ಕ ಇದ್ದೋರು ಇಲ್ದೋರು ನೋಡಿ ಆಡ್ಕೊಳ್ಳೋದ ಭಾಳ ವಾಯವ್ವ. ಕರೆನವ ಇದೊಂದು ಚಲೋ ಇಲ್ಲ ನೋಡಿ ನಮ್ಮ ಕಡೆ.
ಅದಲೇ ಇದ್ದಂತವ್ರು ಪಾಸಿದ್ ಹಾಕೊಂಡ್ರು ಏ ಬಂಗಾರದ್ದ ಇರ್ಬೇಕಂತಾರ, ಎದೆ ಇಲ್ದಂತವ್ರು ಬಂಗಾರದ ಹಾಕೊಂಡ್ರು ಏ ಪಾಸಿದ್ ಇರ್ಬೇಕು ಬಿಡ, ಅದೇನ್ ಗ್ಯಾರಂಟಿ ಇದನ್ನ ನೋಡೋದನ್ನ ಅಂತಾರ. ಹಿಂಗ ಬಿಡ ಕಾಲ್ಮಾನ್ ಹಿಂಗ ಐತ್ ಬಿಡ, ಏನ್ ಮಾಡಕತ್ತಿ? ಹೌದಿಲ್ಲ, ಎಲ್ಲಾರು ಶ್ರೀಮಂತರ ಆಗಿಬಿಟ್ರೆ ಬಡವ್ರು ಯಾರು, ದುಡಿಯೋರು ಯಾರು? ಹೌದಿಲ್ಲ, ಹಂಗ ಭೂಮಿ ಮ್ಯಾಗ ಅವ್ರು ಇವ್ರು ಎಲ್ಲಾರು ಕೂಡ ಇರ್ತೇವಿ. ಆಯ್ತಂದ್ರೆ ನಾವೇನ್ ದೊಡ್ಡ ಕೊಟ್ಯಾದೀಶ್ವರನ? ಹಂಗೂ ಹಿಂಗೂ ಆದೊಟ್ಟು ಇದೊಟ್ಟು ನಡ್ಬರ್ಕ್ ಅತ್ತಾಗಲ್ಲ ಇತ್ತಾಗಲ್ಲ ಅನ್ನಂಗ ಐತ್ ನಮ್ದು ಬಾಳೆ. ಸರಿ ತೋ ಶಾಂತಕ್ಕ, ನಾ ಹಂಗಾರ ಬರ್ತೇನೆ. ಯಾವ ಹಂಗಾರ? ಅಯ್ಯೋ ಶಾಂತಕ್ಕ, ಬೆಣ್ಣಿ ಮಾಡಿಟ್ಟೆ ನೀನು ಹಿಂಗೆ ಕೊಡ್ಬೇಕಂತೇಳಿ ನೆನಪ ಹರಿ ನಿಮ್ಮ ಇವ. ಬೆಣ್ಣಿ ತೊಗೊಂಡು ಕೊಡ್ತೇನೆ ಸಂಜೆ ಮುಂದೆ. ಆಮೇಲೆ ಏನು ನಮ್ದು ಫಸ್ಟ್ ಆಕಳದೊಳಗೆ ಬೆಣ್ಣಿ ತೆಗೆದಿದ್ದು ನಿನಗೆ ಅದ ಏನು? ಆತಾತ. ಹಂಗಾರೆ ನಮಗೂ ದಿನ ಒಂದು ಅರ್ಧ ಲೀಟ್ರ್ ಹಾಲು ಕೊಡ್ಲೆ? ನಾನು ಕೇಳಿದ್ದಿಲ್ಲ, ನೆನಪು ಹರಿದ್ದೆ. ದಿನ ನಮ್ಗೊಂದು ಅರ್ಧ ಲೀಟ್ರ್ ಸಾಲಂಗಿಲ್ಲ, ಬೇಕು ಒಂದು ಜೋಡಾಗೈತಲ್ಲ. ಆತು 1 ಲೀಟ್ರ್ ಕೊಟ್ಬಿಡು ದಿನ. ನಮ್ಗೊಂದು ಲೀಟ್ರ್ ಆಕಳ ಹಾಲು ಕೊಡುವ, ಎಮ್ಮೆ ಹಾಲು ಬೇಡ, ಆಕಳ ಹಾಲು ಕೊಡು. ಆಮೇಲೆ ಗಟ್ಟಿನ ಹಾಲು ಕೊಡು ಚಲೋ. ಆಮೇಲೆ ಇದು ಬೆಣ್ಣಿ ಕೊಡು. ಏನು ಅಂದಲ್ಲ ಈಗ ಮತ್ತೆ? ಹಾಂ ಗಿರ್ಜಕ್ಕರ, ಮತ್ತು ಬೆಣ್ಣಿ ಆಮೇಲೆ ಈ ಸಲ ಯಾವಾರ ಆಕಳ ಪಕ್ಕಳ ಹಿಡಿದು ಬಂದ್ರ ಹೈನಾ ಏನ್ರಿ? ಮತ್ತು ಗಿಣ್ಣದ ಹಾಲು ನಮ್ಗೆ ಬೇಕಾರಿ? ಮತ್ತು ಫಸ್ಟ್ ಗಿಣ್ಣದ ಹಾಲು ಪೇಡೆ ಗಿಣ್ಣ ನಿಮ್ಗೆ ನೋಡ್ರಿ. ಹೇಳ್ರಿ, ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಯಾವ ಆಕಳರ ಹೇಳಿಲಿ ಎಮ್ಮೆರ ಹೇಳಿಲಿ.